ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಾವೇನು ಪಾಕಿಸ್ತಾನದ ಬಂದಂತವ್ರ? ಸರ್ಕಾರ ಮಾನವೀಯತೆ ನೋಡ್ಬೇಕಲ್ಲ. ಅದೇ ಸಾವಿರಾರು ಪೊಲೀಸ್ ಹಾಕಿ 144 ಹಾಕೋ ಅವಶ್ಯಕತೆ ಇದ್ದಿಲ್ಲ. 144 ಯಾಕೆ ಹಾಕಿರಿ? ಯಾರನ್ನ ಬಗ್ಬಡಿಬೇಕು? ಈ ಹೋರಾಟ ನಮಗೇನು ಹೊಸ್ತಲ್ಲ. 25-30 ವರ್ಷ ಹೋರಾಟ ಮಾಡಿ ಬಂದೀವಿ. ನಮ್ಮ ಬದುಕೇ ಹೋರಾಟ, ನಮ್ಮ ಜೀವನನೇ ಹೋರಾಟ. ಆ ಹೋರಾಟದ ಪ್ರತಿಫಲವಾಗಿ ನಮ್ಮ ಜನ ಆಯ್ಕೆ ಮಾಡ್ಯಾರೆ. ನಮ್ಮ ಹಕ್ಕು ನಮಗೋಸ್ಕರ ಹೋರಾಟ ಮಾಡ್ತೀವಿ, ನಮ್ಮ ರೈತರಿಗೋಸ್ಕರ ಅನಿವಾರ್ಯ ಅದ. ಮತ್ತು ಎಲ್ಲ ಕ್ರಾಂತಿಗೆ ನಾವು ಇಳಿತೀವಿ ಅಂತೇಳಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಅಲ್ಲ, ಒಂದು ನಿಮಿಷ. ಭದ್ರಾ ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಬೇಕೇಳಿ ಪಕ್ಷಾತೀತವಾಗಿ ರೈತ ಬಂಧುಗಳಿಗೆ ವಿನಂತಿಯನ್ನು ಮಾಡ್ತೀವಿ. ಇನ್ನು ಅಲ್ಲ ಅಣ್ಣ, ನೀನು ಅವ್ರನ್ನೇ ಕೇಳಕ್ಕಣ, ಮಾಧ್ಯಮ ಸ್ನೇಹಿತರು. ಅಲ್ಲ ನೋಡಿ, ಅಪೀಲ್ ಮಾಡೋದು ನಮ್ಮ ಕರ್ತವ್ಯ. ಪಕ್ಷಾತೀತವಾಗಿ ಹೋರಾಟವನ್ನು ಮಾಡ್ತೀವಿ. ಇದು ಭಾರತೀಯ ಜನತಾ ಪಾರ್ಟಿ ಹೆಸರಲ್ಲಿ ಹೋರಾಟ ಮಾಡ್ತಲ್ಲ. ಭಾರತೀಯ ದಾವಣಗೆರೆ ಜಿಲ್ಲಾ ರೈತ ಒಕ್ಕೂಟವನ್ನು ನಾವುಗಳೆಲ್ಲ ಮುಖಂಡರುಗಳಿದ್ವಿ. ಈ ಪಕ್ಷದ ಪದಾಧಿಕಾರಿ ಬೇರೆ. ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಮಂಡಲ ಅಧ್ಯಕ್ಷ ಆಗಿ ನಾರಾಜ್ ಬಂದಿಲ್ಲ, ಅಥವಾ ರಂಗಪ್ಪ ಪ್ರಧಾನ ಕಾರ್ಯದರ್ಶಿ ಬಂದಿಲ್ಲ, ಕುಬೇಂದ್ರಪ್ಪ ರಾಜ್ಯದ ಹಿಂದುಳಿದ ವರ್ಗದ ಮೋರ್ಚಾ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹಿಂದುಳಿದ ವರ್ಗದ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷರು. ಅವ್ರು ರೈತರ ಪರ, ಎಲ್ಲ ರೈತರಿದ್ದಂಥವ್ರೆ. ನಾವಲ್ಲಿ ಜಮೀನು ಇದ್ದಂಥವ್ರು ರೈತರ ಬಂದ್ವಿ. ನಮಗೆ ವಿಶ್ವನಾಥ್ ಅಲ್ಲಿ ನಿವಾಸಿ ನಮ್ಮ ಗಮನಕ್ಕೆ ತಗೊಂಬಂದರು. ಪ್ರಾರಂಭದಲ್ಲಿ ಜಲಾಶಯ ಅಚ್ಚುಕಟ್ಟು ಭಾಗದಲ್ಲದರೆ ಈ ರೀತಿ ನಾಲೆ ಹೊಡ್ತಾರೆ, ವಿಡಿಯೋ ಫೋಟೋ ಹಾಕಿ ಮೇಲೆ ನಾವು ಹೋರಾಟ ಹೇಳಿದ್ದು. ಅದಕ್ಕೆ ಅವರು ಲೋಕಲ್ ಏಜೆಂಟ್ ಬಾರಪ್ಪ ಅಂತ ಕರೆದಿವಿ. ಇದನ್ನು ಪಕ್ಷಾತೀತವಾಗಿ ಹೋರಾಟ ಮಾಡ್ತೀವಿ. ಹೋರಾಟ ನೇತೃತ್ವ ನಾವು ವಹಿಸಿದ್ದೀವಿ. ಅನಿವಾರ್ಯ, ಯಾರಾದರೂ ಬರ್ಬೋದು. ಇದೇನು ಯಾರು ಒಬ್ಬರು ಸೊತ್ತಲ್ಲ, ಅದು ಅವ್ರಿಗೆ ಬಿಟ್ಟದ್ದು. ಈಗ ರವೀಂದ್ರನಾಥ್ ಇಳಿ ವಯಸ್ಸಿನಲ್ಲೂ ದಾವಣಗೆರೆ ಪತ್ರಿಕಾಗೋಷ್ಠಿ ಮಾಡಿದರೆ 28ಕ್ಕೆ ದಾವಣಗೆರೆ ಬಂದಿತ್ತು. 27ಕ್ಕೆ ನಾವು ಬೈಕ್ ರ್ಯಾಲಿ ಮಾಡಿದ್ವಿ. ದಾವಣಗೆರೆ ವರ್ತಕರಲ್ಲಿ ಅಪೀಲ್ ಮಾಡೋಕ್ಕೆ, ವಿನಂತಿ ಮಾಡೋಕ್ಕೆ. ಆ ಬೈಕ್ ರ್ಯಾಲಿ ಅವರೇ ಉದ್ಘಾಟನೆ ಮಾಡಿದ್ವಿ ಇಳಿ ವಯಸ್ಸಿನಲ್ಲಿ. ಎಸ್ ಎ ರವೀಂದ್ರನಾಥ್ 28ನೇ ತಾರೀಕು ಅವರು ಸಹ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದರು. ಇದ್ರ ಜೊತೆಗೆ ನಮ್ಮ ಬಸವರಾಜ ನಾಯ್ಕರು, ಚನ್ನಗಿರಿ ಮಾಡಾಳ್ ಮಲ್ಲಿಕಾರ್ಜುನು, ನೋಡೋಣ ಯಾರಿಗೆ ಆಸಕ್ತಿ ಐತಿ ಅವ್ರು ಬರ್ತಾರೆ. ರೈತರು ಯಾರಿಗೆ, ರೈತರ ಪರವಾಗಿ ಯಾರಿಗೆ ನಿಲ್ಬೇಕಂತ ನಿಲ್ತಾರೆ. ಕೆಲವ್ರಿಗೆ ಏನೋ ಮಾಡೋಕ್ಕೆ ಚುನಾವಣೆಯಲ್ಲಿ ಗೆದ್ದುಬಿಟ್ಟಿದ್ದೀವಿ, ಇನ್ನೇನು ಸರ್ಕಾರ ಬೀಳೋ ಸ್ಥಿತಿಯಲ್ಲಿದೆ. ನೋಡಿ, ಹುಟ್ಟುಹಬ್ಬ ಹಿರಿಯರು, ಭಗವಂತ ಅವರಿಗೆ ಆಯುಷ್ಯ, ಆರೋಗ್ಯ, ಭಾಗ್ಯ, ಸಮೃದ್ಧಿ ಆಗಲಿ ಅಂತೇಳಿ ನಾನು ಭಗವಂತನಲ್ಲಿ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹುಟ್ಟುಹಬ್ಬ ಇದನ್ನು ರಾಜಕೀಯವಾಗಿ ನಾನು ಮಾಡಲ್ಲ. ಅದು ಅವ್ರವ್ರ ವೈಯಕ್ತಿಕ. ನೋಡಿ, ದೇವತೆಗಳು ಎಲ್ಲೇ ಇದ್ದು ಹಾರೈಸ್ತಾರೆ. ನಾವು ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ. ಫಿಸಿಕಲಿ ನಾವು ರೈತರ ಪರ ಹೋರಾಟಗಳಿದ್ದೀವಿ. ಇಲ್ಲಿಂದ ಸಾಸವಳ್ಳಿ ಬಗ್ಗೆ 3 ದಿವಸಗಳ ಕಾಲ ನಾವು ಹೊನ್ನಾಳಿ ಎಲ್ಲ ಕಡೆ ಕರಪತ್ರ ವಿತರಣೆ ಮಾಡ್ತೀವಿ. ರೈತರ ಜಾಗೃತಿ ಮೂಡಿಸ್ತೀವಿ. ಇಡೀ ನಮ್ಮ ದಾವಣಗೆರೆ ಜಿಲ್ಲೆಯಾದ್ಯಂತ ಜಾಗೃತಿ ಮೂಡಿಸ್ತಾ ಇದ್ವಿ. 2000 ಅಂತ ಬಂದೇ ಬರ್ತಾರೆ. ಇದು ನೋಡಿ, ಇದು ನಾವು ಯಾವುದೇ ರೈತರನ್ನು ವಾಹನವನ್ನು ಮಾಡಿ ಕರೆತರ್ತಲ್ಲ. ಸ್ವಯಂ ಪ್ರೇರಿತವಾಗಿ ಅವರೇ ವಾಹನಗಳಲ್ಲಿ ಬರ್ತಾರೆ. ನಾವು ಯಾರು ಕರೆತಾರಲ್ಲ, ಜಾಗೃತಿ ಮೂಡಿಸಿ 100% ವಿಶ್ವಾಸ ಇದೆ ಬರ್ತಾರೆ. ಆದರೆ ಪೊಲೀಸರು ಎಲ್ಲ ಒಂದು ಕಡೆ ಹೋರಾಟ ಹತ್ತಿಕ್ಬೇಕಂತೇಳಿ ಎಲ್ಲ ಆಯಾ ತಾಲೂಕುಗಳಲ್ಲಿ ಹೋರಾಟಕ್ಕೆ ಗಲಾಟೆ ಆಗುತ್ತೆ, ಅದಾಗುತ್ತೆ, ಈ ಕಥೆ ಹೇಳ್ತಾರೆ. ಆದರೆ ಈ ಹೋರಾಟಕ್ಕೆ ನಾವು ಇಂಥ ಬೆದರಿಕೆಗಳಿಲ್ಲ, ಜಗ್ಗಲ್ಲ, ಬಗ್ಗಲ್ಲ, ಎಲ್ಲದಕ್ಕೂ ಸಿದ್ಧವಾಗಿ ಬಂದೀವಿ ನಾವು. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ತ್ಯಾಗ ಬಲಿದಾನದಲ್ಲೇ. ನಮ್ಮ ರೈತರು ನ್ಯಾಯ ಸಿಗಬೇಕಂದ್ರೆ ನಮ್ಮ ಹೋರಾಟದ ಪ್ರತಿಭೆ ಸಿಕ್ಕೇ ಸಿಗುತ್ತಂತ ವಿಶ್ವಾಸ ನಮಗಿದೆ.